ಶಿವಮೊಗ್ಗದಲ್ಲಿ ಹೋಳಿ ಸಂಭ್ರಮ ಮನೆ ಮಾಡಿದೆ. ಬಣ್ಣದಲ್ಲಿ ಮಲೆನಾಡು ಮಂದಿ ಮಿಂದಿದ್ದಾರೆ. ಹೌದು, ಭರ್ಜರಿ ಸಂಗೀತ, ಹುಚ್ಚೆದ್ದು ಕುಣಿಸೋ ಹಾಡಿಗೆ ಯುವಕರು ಬಣ್ಣ ಹಚ್ಚಿ ಹೆಜ್ಜೆ ಹಾಕಿದ್ದಾರೆ. ಶಿವಮೊಗ್ಗದ ಗೋಪಿನಾಥ ಫುಲ್ ಕಲರ್ಫುಲ್ ಆಗಿತ್ತು. ಹೋಳಿ ಹೇ ಎನ್ನುವ ಮೂಲಕ ಯುವಕರು ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಿಸಿದರು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈ ದಿನ ಹೋಳಿಯ ಸಂಭ್ರಮ ಎಲ್ಲೆಡೆ ಕಾಣ್ತಾ ಇದೆ. ಉತ್ತರ ಭಾರತದಲ್ಲಿ ಪ್ರಸಿದ್ಧಿಯಾದಂತಹ ಹೋಳಿ ಹಬ್ಬ ಈಗ ದಕ್ಷಿಣ ಭಾರತದಲ್ಲೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ. ಹೋಳಿ ಹಬ್ಬ ಅಂದರೆ ಬಣ್ಣವನ್ನು ಎರಚೋದು, ಸಂಭ್ರಮವನ್ನು ಹಂಚೋದು. ಹಾಗಾಗಿ ಈ ಹೋಳಿ ಹಬ್ಬದಲ್ಲಿ ಕಾಣ್ತಾ ಇರ್ತಕ್ಕಂಥ ಸ್ವೇಚ್ಛಂದತೆ ಏನಿದೆ ಅದು ಯುವಜನರ ಆಕರ್ಷಣೆಗೆ ಕಾರಣ ಆಗಿದೆ. ಹಾಗಾಗಿ ಈ ಹೋಳಿ ಹಬ್ಬದಲ್ಲಿ ಸಿಗ್ತಕ್ಕಂಥ ಈ ಸಂದರ್ಭ ಏನಿದೆ, ರಸ್ತೆಗೆ ಬರೋದು, ಹೋಳಿಯನ್ನು ಎರಚೋದು ಮತ್ತು ಅಲ್ಲಿ ಬರ್ತಕ್ಕಂಥ ಸಂಗೀತಕ್ಕೆ ಡ್ಯಾನ್ಸ್ ಮಾಡೋದು, ನೃತ್ಯ ಮಾಡೋದು ಮತ್ತು ಯಾರು ಅವ್ರನ್ನ ತಡಿದೇ ಇರೋದು. ಹಾಗಾಗಿ ಹೋಳಿ ಹಬ್ಬ ಒಂದು ರೀತಿ ಫ್ರೀ ಎಕ್ಸ್ಪ್ರೆಷನ್ ರೀತಿಯಲ್ಲಿ ಎಲ್ಲರ ಒಂದು ಆಕರ್ಷಣೆಗೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಹೋಳಿ ಹಬ್ಬಕ್ಕೆ ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿ ಪೊಲೀಸರಿಗೆ ಒಂದು ರೀತಿಯಲ್ಲಿ ಹೆಚ್ಚು ಜವಾಬ್ದಾರಿ ನೀಡ್ತಕ್ಕಂಥ ಹಬ್ಬ ಇದು. ಯಾಕಂದರೆ ಅಲ್ಲಿ ಒಂದು ರೀತಿ ಯಾರ ನಿಯಂತ್ರಣವೂ ಇಲ್ಲ ಅನ್ನೋ ರೀತಿಯ ಒಂದು ಸ್ವಚ್ಛಂದತೆ ಇರುತ್ತೆ. ಮತ್ತು ಒಂದು ಗುಂಪಾಗಿ ಎಲ್ಲರೂ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಹೋಳಿ ಹಬ್ಬ ಓಕಳಿ ಎರಚೋದು ಅಂತಂದರೆ ದಕ್ಷಿಣ ಭಾರತದಲ್ಲಿ ಬೇರೆ ರೀತಿಯಾದ ಸಂಪ್ರದಾಯ ಅದು. ಆದರೆ ಉತ್ತರ ಭಾರತದಲ್ಲಿ ಕೃಷ್ಣನ ರಾಸಲೀಲೆಗೆ ಸಂಬಂಧಪಟ್ಟಂಥ ಒಂದು ಆಚರಣೆ ಆಗಿದೆ. ಹಾಗಾಗಿ ಇಲ್ಲಿ ಹೋಳಿ ಹಬ್ಬದಲ್ಲಿ ಕೃಷ್ಣನ ಭಜನೆ ಮಾಡೋದು, ಕೃಷ್ಣನ ರಾಸಲೀಲೆಯನ್ನು ಸ್ಮರಿಸೋದು, ದೇವರನ್ನು ಸ್ಮರಿಸೋದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸ್ವಚ್ಛಂದ ಸಮಯವನ್ನು ಕಳೆಯುವ ಪರಿಪಾಠವಾಗಿ ಹೋಳಿ ಹಬ್ಬ ಈಗ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ. ಶಿವಮೊಗ್ಗ ಮಲೆನಾಡು ಸಹ ಬರ್ತಲ್ಲ, ಅಲ್ಲಿ ಬಾಲಿವುಡ್ ಹಾಡುಗಳಿಗೆ ಮತ್ತು ಐಟಮ್ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡ್ತಕ್ಕಂಥ ಉನ್ಮಾದ ಕಾಣ್ತಾ ಇದೆ. ಕಾಮದಹನದ ಮೂಲ ಎಲ್ಲಿದೆ ಅಂತಂದರೆ, ಶಿವ ತಪಸ್ಸು ಮಾಡ್ತಾ ಕೂತಿದ್ದಾಗ ಆತನ ತಪಸ್ಸನ್ನು ಭಂಗ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬರುತ್ತೆ. ಲೋಕ ಕಲ್ಯಾಣಕ್ಕಾಗಿ ಆತ ತಪಸ್ಸನ್ನು ಭಂಗ ಮಾಡಿ ಒಬ್ಬ ರಾಕ್ಷಸನ ಸಂಹಾರ ಮಾಡಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಶಿವ ಮದುವೆ ಮಾಡಬೇಕಾಗಿರುತ್ತೆ. ಆಗ ರತಿ ಮತ್ತು ಮನ್ಮಥನಿಗೆ ಶಿವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಒಂದು ಜವಾಬ್ದಾರಿಯನ್ನು ಎಲ್ಲ ದೇವತೆಗಳು ಸೇರಿಕೊಡ್ತಾರೆ. ಆಗ ಶಿವನಿಗೆ ಮನ್ಮಥ ಬಾಣವನ್ನು ಬಿಡ್ತಾನೆ. ಆಗ ಶಿವ ತನ್ನ ಕಣ್ಣನ್ನು ತೆರಿತಾನೆ. ಕಣ್ಣನ್ನು ತೆರೆದಾಗ ಎದುರಿಗೆ ಕಾಣುವಂಥ ಸತಿಯನ್ನು, ಪಾರ್ವತಿಯನ್ನು ನೋಡಿ ಮೋಹಗೊಳ್ತಾನೆ. ಮೋಹ ಅವನ ಮನಸ್ಸಲ್ಲಿ ಹುಟ್ಟುತ್ತೆ. ಆಗ ಆ ಮೋಹದಲ್ಲಿ ಶಿವ ಇದ್ದಂಥ ಸಂದರ್ಭದಲ್ಲಿ ತಕ್ಷಣ ನೆನಪಾಗುತ್ತೆ, ನನ್ನ ತಪಸ್ಸನ್ನು ಭಂಗ ಮಾಡಿದವರು ಯಾರು ಅಂತ. ಆಗ ಅವರ ತಪಸ್ಸನ್ನು ಭಂಗ ಮಾಡಿದ್ದು ಮನ್ಮಥ, ಕಾಮ ಅಂತ. ಆಗ ಶಿವ ಮನ್ಮಥನಿಗೆ ಒಂದು ಶಾಪವನ್ನು ಕೊಡ್ತಾನೆ, ನೀನು ನಾಶವಾಗು ಅಂಥೇಳಿ. ಆಗ ಅವನ ಪತ್ನಿ ರತಿ ಶಿವನನ್ನು ಬೇಡಿಕೊಳ್ತಾಳೆ, ನಮಗೆ ಇದು ಇದ್ದಂಥ ಒಂದು ಜವಾಬ್ದಾರಿ, ನಿಮ್ಮ ತಪಸ್ಸನ್ನು ಭಂಗ ಮಾಡಬೇಕಾಗಿತ್ತು ಅಂತ. ಆಗ ಶಿವ ಕರುಣೆಗೊಂಡು ಆ ಶಾಪಕ್ಕೆ ಒಂದು ಪರಿಹಾರವನ್ನು ಕೊಡ್ತಾನೆ. ಏನು ಅಂತಂದರೆ, ಕಾಮ ಅನಂಗನಾಗುವಂತಂದ್ರೆ ಕಾಮ ಅನ್ನೋದು ಒಬ್ಬ ವ್ಯಕ್ತಿಯ ರೂಪದಲ್ಲಿತ್ತು. ಕಾಮ ಯಾರಿಗೆ ಬಾಣವನ್ನು ಬಿಡ್ತಾನೋ ಆತನ ಮನಸ್ಸಲ್ಲಿ ಮೋಹ
ಪ್ರೀತಿ ಉಕ್ಕಿ ಬರ್ತಾ ಇತ್ತು. ಅಂದರೆ ಯಾರಿಗಾದ್ರೂ ಪ್ರೀತಿ ಬರಬೇಕು ಅಂದರೆ ಮನ್ಮಥ ಬಾಣ ಬಿಡಬೇಕಾಗಿತ್ತು. ಆದರೆ ಕಾಮ ಅನಂಗನಾಗ್ತಾನೆ. ಅಂದರೆ ಕಾಮನಿಗೆ ಒಂದು ಅಸ್ತಿತ್ವ ಅಂತ ಇರಲ್ಲ, ಒಂದು ವ್ಯಕ್ತಿತ್ವ ಅಂತ ಇರೋದಿಲ್ಲ. ಕಾಮ ಅನಂಗನಾಗಿ ಎಲ್ಲರ ಮನಸ್ಸಲ್ಲಿ ಸೇರಿಕೊಳ್ತಾನೆ. ಹಾಗಾಗಿ ಈ ಕಾಮದಹನವನ್ನು ಆಚರಣೆದು ಶಿವನ ತಪಸ್ಸನ್ನು ಆಚರಣೆ ಮಾಡಿದಾಗ ಶಿವ ಕಾಮನನ್ನು ಸುಟ್ಟಾಕ್ತಾನೆ. ಹಾಗಾಗಿ ಇಲ್ಲೂ ಸಹ ಕಾಮವನ್ನು ಸುಟ್ಟಾಕ್ತಾರೆ, ಕಾಮನ ಪ್ರತಿಕೃತಿಯನ್ನು ಸುಟ್ಟಾಕ್ತಾರೆ. ಆದರೆ ಕಾಮ ಅನಂಗನಾಗಿದ್ದರಿಂದ ಎಲ್ಲರ ಮನಸ್ಸಲ್ಲೂ ಕಾಮ ಇರ್ತಾನೆ. ಹಾಗಾಗಿ ಈ ನೃತ್ಯ, ಈ ಸ್ವೇಚ್ಛಂದತೆ ಎಲ್ಲವೂ ಸಹ ಈ ಹೋಳಿ ಹಬ್ಬದ ಆಚರಣೆಯ ಒಂದು ಭಾಗವಾಗಿದೆ.